ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಂದಾರ ಪುಷ್ಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ರಾಯರ ಪೂಜೆ ಮಾಡಿ ಎಲ್ಲ ಮಾಡಿ ಮುಗಿಸಿ ಎಲ್ಲ ಹೋಗಬೇಕಿತ್ತು. ಹಾಗಾಗಿ ಸಿಂಪಲ್ ಪೂಜೆ, ದಾಸವಾಳ ಸ್ವಲ್ಪನೇ ಸಿಕ್ತು. ಹಾಗೆ ರೊಟ್ಟಿ ಮಾಡೋಣ ಅಂತ ಹೇಳಿ, ರೈಸ್ ಐಟಮ್ ಬೇಡ. ನಿನ್ನೆ ನಾನು ಪೊಂಗಲ್ ಮಾಡಿದ್ದೆ, ಹಾಗಾಗಿ ಬೇಡ ಅಂತ ಹೇಳಿ ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡೆ. ರವೆ ಎಲ್ಲ ಹುರಿದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿ ರೊಟ್ಟಿ ತುಂಬ ದಿನ ಆಯಿತು, ಒಂದು 3-4 ದಿನ ಆಯಿತು ರೊಟ್ಟಿ ಮಾಡಿ. ಹಾಗಾಗಿ ರೊಟ್ಟಿ ಮಾಡೋಣ ಅಂತ ಹೇಳಿ ರೊಟ್ಟಿ ಮಾಡ್ತಾಯಿದ್ದೀನಿ. ಹೆಂಚು ತುಂಬ ಹಾಕಬೇಕಂತ ಇಷ್ಟ. ಒಂದು ಕೈಲಿ ಮೊಬೈಲ್ ಹಿಡ್ಕೊಂಡಿದ್ನಲ್ವ, ಹಾಗಾಗಿ ಹಾಕೋಕ್ಕಾಗಲಿಲ್ಲ. ಆದರೂ ತುಂಬ ಚೆನ್ನಾಗಿ ಬರುತ್ತೆ. ಈ ರೊಟ್ಟಿ ಹಿಟ್ಟಿಗೆ ನಾನು ಕಲಿಸ್ಕೊಂಡಿರುವಂಥದ್ದು ಗೋಧಿ ಹಿಟ್ಟು ಮತ್ತು ಹಾಗೆ ಅಕ್ಕಿ ಹಿಟ್ಟು ಎರಡು ಸಮ ಮೆಷರ್ಮೆಂಟಲ್ಲೇ ಹಾಕ್ಕೊಂಡಿದ್ದೀನಿ. ಒಂದು ಕಪ್ ಅಕ್ಕಿ ಹಿಟ್ಟು, 1 ಕಪ್ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಬೇಕಂದರೆ ಅಕ್ಕಿ ಹಿಟ್ಟಲ್ಲೇ ಮಾಡ್ಕೊಬೋದು. ಅಕ್ಕಿ ಹಿಟ್ಟಲ್ಲಿ ಮಾಡಿಕೊಂಡ್ರೆ ಇನ್ನೂ ಗರಿಯಾಗಿ ಕೆಂಪಗೆ ಬರುತ್ತೆ. ನನಗೆ ಗೋಧಿ ಹಿಟ್ಟು ಮಿಕ್ಸ್ ಮಾಡಬೇಕು ಅನ್ನಿಸ್ತು, ಹಾಗಾಗಿ ಗೋಧಿ ಹಿಟ್ಟು ಮಿಕ್ಸ್ ಮಾಡಿಬಿಟ್ಟು ರೊಟ್ಟಿ ಮಾಡ್ಕೊಂಡಿದ್ದೀನಿ. ನನಗೆ ತುಂಬಾ ಇಷ್ಟ ರೊಟ್ಟಿ. ನಾನು 3 ಡೇಸ್ 4 ಡೇಸ್ಗೆ ಒಂದು ಸಾರಿ ರೊಟ್ಟಿ ತಿನ್ನಲಿಲ್ಲ ಅಂದರೆ ಏನೋ ಮಿಸ್ ಆದಂಗೆ ಅನ್ನಿಸ್ತಿರುತ್ತೆ. ಹಾಗಾಗಿ ನಾನು ಅವಾಗವಾಗ ನನಗೆ ಬೇಜಾರಾದಾಗೆಲ್ಲ ರೊಟ್ಟಿ ಮಾಡ್ಕೊಂಬಿಡ್ತೀನಿ. ನಾನು ಒಬ್ಬಳೇ ಇದ್ರೂ ಕೂಡ ರೊಟ್ಟಿ ಮಾಡ್ಕೊಂಬಿಡ್ತೀನಿ. ರೊಟ್ಟಿ, ಮೊಸರು, ಉಪ್ಸಾರಿನ ಖಾರ, ತುಪ್ಪ, ಏನಾದರೂ ಸಾಂಬಾರಿದ್ದರೆ, ಯಾವುದೋ ಒಟ್ಟಲ್ಲಿ ರೊಟ್ಟಿ ತಿನ್ಬೇಕನ್ನಿಸ್ದಾಗ ರೊಟ್ಟಿ ಮಾಡ್ಕೊಂಬಿಡ್ತೀನಿ ನಾನು. ಈಗ ಇನ್ನೊಂದು ರೊಟ್ಟಿ ಮಾಡ್ತಾಯಿದ್ದೀನಿ, ಆದರೆ ಕೆಂಪಗಿರಬೇಕು. ನನಗೆ ನೋಡಿದಾಗ ಬಿಳಿಗಿದ್ರೆ ನನಗೆ ಇಷ್ಟ ಆಗಲ್ಲ ರೊಟ್ಟಿ. ಕೆಂಪಗಿದ್ರೇ ಇಷ್ಟ. ನೋಡಿ, ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಮಾತ್ರ ಎಲ್ಲಾದರೂ ಹೋಗಿ ಬಂದರೆ, ಇಲ್ಲ ಜ್ವರ ಏನಾದರೂ ಬಂದಿದ್ದರೆ ಮಾತ್ರ ರೊಟ್ಟಿ ಬೇಕೇ ಬೇಕು ಅಂತ ನನಗೆ ಅನ್ನಿಸ್ಬಿಡುತ್ತೆ. ನಿಮಗೆಲ್ಲ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಯಾರೆಲ್ಲ ಈ ರೀತಿ ರೊಟ್ಟಿ ಮಾಡ್ತೀರಾ ಅನ್ನೋದನ್ನು ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ. ನೋಡಿ, ಈ ರೊಟ್ಟಿನೂ ಕೂಡ ಹೀಗೆ ಕೆಂಪಗಾಯಿತು. ನನಗಂತೂ ತುಂಬ ಇಷ್ಟ ಇದು. ನೋಡ್ತಿದ್ರೆ ಒಂಥರ ಆಗುತ್ತೆ, ನನಗೆ ಖುಷಿ ಆಗುತ್ತೆ. ಆಮೇಲೆ ಲಾಸ್ಟಲ್ಲಿ ಇಷ್ಟು ರೊಟ್ಟಿ ಹಿಟ್ಟು ಉಳ್ಕೊಂತು. ವೇಸ್ಟ್ ಮಾಡೋದು ಬೇಡ. ಸಂಜೆವರೆಗೂ ಬೇಕಾದರೆ ಮಾಡಿ ಇಟ್ಬಿಟ್ಟು ನಾನು ಹೋಗ್ತಾ ಬರ್ತಾ ಹಪ್ಪಳ ತಿಂದಂಗೆ ನಾನು ತಿನ್ಕೊಂಬಿಟ್ಟಿರ್ತೀನಿ, ವೇಸ್ಟ್ ಮಾಡಲ್ಲ. ಹಾಗಾಗಿ ಮಾಡಿಬಿಟ್ಟು ಇಡೋಣ ಅಂತ ಹೇಳಿ ಈ ರೊಟ್ಟಿನೂ ಕೂಡ ನಾನು ಮಾಡ್ಕೊಳ್ತಾ ಇದ್ದೀನಿ. ಒಂದು ರಿಸೆಪ್ಷನ್ಗೆ ಹೋಗಬೇಕಾಗಿದೆ, ಹಾಗಾಗಿ ಹೋಗೋಕ್ಕಿಂತ ಮುಂಚೆ ರೊಟ್ಟಿ ತಿನ್ಕೊಂಡು ಹೋಗೋಣ. ಅಲ್ಲೆಲ್ಲ ರೈಸು ಅದು ಇದು ಬೇರೆ ಊಟ ಇರುತ್ತಲ್ವ, ಹಾಗಾಗಿ ರೊಟ್ಟಿ ಮಾಡೋಣ ಅಂತ ಹೇಳಿ ಮಾಡಿದೆ. ಎಲ್ಲಿಗಾದರೂ ಹೋಗಬೇಕಾದ್ರೂ ರೊಟ್ಟಿ ತಿನ್ಕೊಂಡು ಹೋಗ್ತೀನಿ. ಎಲ್ಲಿ ಊಟ ಅವೆಲ್ಲ ಇರುತ್ತೆ ಅದೆಲ್ಲ ಮುಗಿಸ್ಕೊಂಡು ಬಂದು ಪುನಃ ರೊಟ್ಟಿನೇ ಮಾಡ್ಕೊಂಬಿಟ್ಟಿರ್ತೀನಿ ನಾನು. ಅಷ್ಟು ಇಷ್ಟ. ಒಂಥರ ರೊಟ್ಟಿ ಬಿಟ್ಟಿರೋಕ್ಕಾಗಲ್ಲ ಅನಿಸುತ್ತೆ, ಆ ಥರ. ನೋಡಿ, ಈಗ ಹೆಂಚು ಫುಲ್ಲು ಹಾಕಿದ್ದೆ ನಾನು. ಈ ರೀತಿ ಬಂತು. ಇಷ್ಟು ದೊಡ್ಡ ರೊಟ್ಟಿ ತೆಳುಗಿದೆ, ಪೇಪರ್ ಥರ ಇದೆ. ನನಗಂತೂ ತುಂಬಾ ಇಷ್ಟ ಆಯಿತು. ನಿಮ್ಮೆಲ್ಲರಿಗೂ ಈ ವಿಡಿಯೋ ನೋಡಿ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ತುಂಬ ಚೆನ್ನಾಗಿತ್ತು ರೊಟ್ಟಿ ಮಾತ್ರ. ರೊಟ್ಟಿ ಚಟ್ನಿ, ಕಡಲೆಕಾಯಿ ಚಟ್ನಿ ಮಾಡಿದ್ದೆ. ನೋಡಿ, ಈ ಥರ ಇದೆ. ಇವಾಗ ಹೊರಡಬೇಕು, ಅದಕ್ಕೆ ತಿಂಡಿ ತಿಂದ್ಕೊಂಡು ಹೊರಡ್ತಾ ಇದ್ದೀನಿ. ನಾನು ನಿಮಗೆಲ್ಲರಿಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು.